ಕಬ್ಬಿನ ಬೆಳೆಯ ಮೇಲೆ ಟ್ರ್ಯಾಕ್ಟರ್ ಓಡಿಸಿದ್ದನ್ನ ಪ್ರಶ್ನೆ ಮಾಡಿದ ಸಲುವಾಗಿ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಮೂಕಳಿ ಗ್ರಾಮದ ರಾಜೇಶ್ ಗಂಭೀರ ಗಾಯಗೊಂಡಿದ್ದು ಚಾಮರಾಜನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅದೇ ಗ್ರಾಮದ ಮಹದೇವಪ್ಪ, ಪೃಥ್ವಿ, ಪ್ರಕಾಶ್ ಸೇರಿದಂತೆ 4-5 ಮಂದಿ ಸೇರಿ ರಾಜೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಗುರುವಾರ ರಾಜೇಶ್ ಅವರ ಕಬ್ಬಿನ ಬೆಳೆಯ ಮೇಲೆ ಅದೇ ಗ್ರಾಮದ ಮಹದೇವಪ್ಪ ಬೋರ್ವೆಲ್ ಟ್ರ್ಯಾಕ್ಟರ್ ಅನ್ನು ಓಡಿಸಿಕೊಂಡು ಅಲ್ಲಿ ಹಾನಿ ಕೂಡ ಉಂಟಾಗಿತ್ತು. ಇಂದು ಬೆಳಗ್ಗೆ ರಾಜೇಶ್ ಕಬ್ಬಿನ ಬೆಳೆಯ ಮೇಲೆ ಟ್ರ್ಯಾಕ್ಟರ್ ಓಡಿಸಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಇದರಿಂದ ಆಕ್ರೋಶಗೊಂಡಂತ ಮಹದೇವಪ್ಪ ಗುಂಪನ್ನ ಕಟ್ಟಿಕೊಂಡು ಬಂದು ಮಚ್ಚಿನಿಂದ ಕುತ್ತಿಗೆ ಭಾಗಕ್ಕೆ ಬಲವಾಗಿ ಹೊಡೆದು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಮನೆಯಲ್ಲಿ ಇದ್ದಂತ ರಾಜೇಶ್ ಸಹೋದರ ವಿಜಯ್ ಓಡಿ ಬಂದು ಜಗಳವನ್ನ ಬಿಡಿಸಿದ್ದಾರೆ. ವಿಜಯ್ ಬರ್ತಾ ಇದ್ದಂತೆ ಹಲ್ಲೆ ಮಾಡ್ತಾ ಇದ್ದ ಗುಂಪು ಓಡಿ ಹೋಗಿದೆ. ತಕ್ಷಣ ಗಾಯಾಳು ರಾಜೇಶ್ ನನ್ನ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈ ಹಿಂದೆ ಕೂಡ ಮಹದೇವಪ್ಪ ಗುಂಪು ಕಟ್ಟಿಕೊಂಡು ಬಂದು ರಾಜೇಶ್ ಮೇಲೆ ಹಲ್ಲೆ ನಡೆಸಿ ಕಣ್ಣಿಗೆ ಗಂಭೀರವಾಗಿ ಗಾಯ ಮಾಡಿದ್ರು. ಈ ಸಂಬಂಧ ರಾಮಸಮುದ್ರ ಪೂರ್ವ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾದರೂ ಕೂಡ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಅಂತ ರಾಜೇಶ್ ಸಹೋದರ ವಿಜಯ್ ಆರೋಪವನ್ನ ಮಾಡಿದ್ದಾರೆ. ರಾಜೇಶು ನನ್ನ ತಮ್ಮ, ಅವನು ಜಮೀನಲ್ಲಿ ಇರಬೇಕಾದ್ರೆ ಏಕಾಏಕಿ ಬಂದು ಮಚ್ಚಿಂದ ಅವನ ಕತ್ತಿಗೆ ಹೊಡೆದಿದ್ದಾರೆ. ಯಾಕೆ ಅಂತ ಇದು ಮಾಡ್ತು ಅಂತಂದರೆ, ಅವನು ನಿನ್ನೆ ನಮ್ಮ ಜಮೀನ್ ಮೇಲೆ ಇದು ಮಾಡಿದ, ಏನು ಪೈಪುದು ಜೀಪ್ ಎತ್ಕೊ ಹೋಗಿದ್ದ. ಅದಕ್ಕೆ ಯಾಕೆ ಇದ್ರ ಮೇಲೆ ಕಬ್ಬಿನ ಮೇಲೆ ಹೊಡ್ಕೊಯ್ತಿ ಅಂತ ಕೇಳೋಗಂಟ ನನ್ನ ಇಷ್ಟ ಏನಾದ್ರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೊದಲು ಈ ಥರ ನಮ್ಮ ಮೇಲೆ ಗಲಾಟೆ ಮಾಡಿದ್ದು. ಈಗಲೂ ಸುಧಾ ಬೇಕು ಅಂತ ಮಚ್ಚಿಂದ ಕತ್ತಿಗೆ ಹೊಡೆದಿರೋದು. ಮಾದೇವಪ್ಪ ಅಂತ, ಪ್ರಕಾಶ ಅಂತ, ಅವನು ಮಚ್ಚಿಂದ ನನ್ನ ತಮ್ಮನ ಕತ್ತಿಗೆ ಹೊಡೆದಿದ್ದಾನೆ. ಪೃಥ್ವಿ ಅವರ ಅಣ್ಣ ತಮ್ಮ, ತಮ್ಮನ ಮಕ್ಕಳು. ಅವರು 4ರಿಂದ 5 ಸೀಟ್ ಇದ್ರು. 8:45, 9 ಗಂಟೆ ಸಮಯದಲ್ಲಿ.